ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಸಿಕ್ಕಾಪಡಿ ಚಳಿ ಐತಿ. ನಮ್ಮ ಮನೆಯವ್ರು ಬೆಳಗಾಂಕ್ಕೆ ಹೋಗ್ತೀನಿ ಅಂತ ಬೆಳಗಾಂಕ್ಕೆ ಹೋಗ್ಯಾರ. ಗೊಂಜಾಕ್ ನೀರು ಹಾಸಾಕತ್ತಿದ್ರೆ ಈಗ ಅವ್ರು ಹೋದ್ರಲ್ಲ, ಹಾಗಾಗಿ ನೀರು ನಾನು ಹಾಸ್ಬೇಕು. ಅದು ಗೊಂಜಾಳ ಕಬ್ಬಿಗೆ ನೀರು ಹಾಸೋದಾದ್ರೆ ಈಜಿ ಅಂತ ಅನಿಸ್ತೈತಿ, ಅಂದ್ರೆ ಕಬ್ಬು ಸಣ್ಣದಿರೋರ್ಗು. ಗೊಂಜಾಳಕ್ಕೆ ಈ ಸಾಲು ಹತ್ತಿರ್ತಾವಲ್ಲ, ಒಳಗೆ ಹೋಗಿ ನೀರು ಹಾಸ್ಬೇಕು, ಸ್ವಲ್ಪ ಕಷ್ಟನೇ ಆಕೈತಿ. ಅದು ಮುಂಜಾನೆ ಎದ್ದುಕೊಳ್ಳಿಲ್ಲ, ಥಂಡಿ ಸಿಕ್ಕಾಪಡಿ ಥಂಡಿ ಐತಿ. ಬಾ ನೀರು ಹಾಸಕ್ಕೆ ಹೋಗು. ನಮ್ಮ ಬೆಳೆನೂ ಬಂತ, ಅದು ಬರ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ಲ. ಇವತ್ತಿನ ದಿನ ಪೂರ್ತಿ ಹೇಗೆಲ್ಲ ಹೋಗ್ತೈತೆ ಅಂತೇಳಿ ನೋಡೋಣ. ನನಗೂ ಏನೋ ಐಡಿಯಾ ಇಲ್ಲ ಸದ್ಯಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ನೋಡಿ ಸಪೋರ್ಟ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥಂಡಿ ಸಂಬಂಧ ಇದನ್ನು ಹಾಕ್ಕೊಳ್ಳೋದು ನೋಡ್ರಿ. ಇದನ್ನ ಹಾಕ್ಕೊಂಡ್ರೆ ಒಂಥರ ಪೈಸಂಡಿ ಥರ ಕಾಣಿಸ್ತಾರಂತಂದ್ರೆ ಥಂಡಿ ಭಾಳ ಇರ್ತೈತಲ್ಲ, ಕಿವಿ ಮೂಗ ಬೆಚ್ಚಗೆ ಇದ್ರೆ ಥಂಡಿ ಹತ್ತಂಗಿಲ್ಲ ಅಂತ. ಸದ್ಯಕ್ಕೆ ಎಷ್ಟು ಬೆಚ್ಚಗದಾವ, ಅಂಗಿ ಹಾಕೋಬೇಕೇನಿಲ್ಲ ಗೊತ್ತಿಲ್ಲ. ಪೈಪಂದ ಕಿತ್ತು ಜೋಡಿಸ್ಬೇಕಂತ. ಹೋಗೋಣಂತ. ಗೊಂಜಾಳದೊಳಗೆ ಹೋದಿಂದ ಗೊತ್ತಾ ಏನೇನು ಹಾಕ್ಯೈತೆ ಅಂತ ಹೇಳಿ ನಿಮ್ಮನ್ನು ಗೊಂಜಾಳ ಒಳಗೆ ಕರ್ಕೊಂಡೋಗ್ತೀನಿ, ಬರೀ ಹೋಗೋಣಂತ. ನಮ್ಮ ಕೋಳಿಷ್ಟು ಅಲ್ಲಿಗೆ ಸೂರ್ಯದೇವ ಎಷ್ಟು ಮ್ಯಾಕ್ ಬಂದ ನೋಡ್ರಿ ಇವತ್ತು. ಎಷ್ಟು ಚಂದ ಕನ್ಸಾಗತ್ತಾನ. ಬೆಳಕಾಗೋದನ ಎಷ್ಟು 6:30 ಪೋನಿ 7ಕ್ಕೆ ಬೆಳಕಾಕೈತಿ. ಪೈಪ್ ಕಿತ್ತ ಜೋಡಿಸೋದಂದ್ರೆ ಕಷ್ಟ. ಇದು ಮಣ್ಣಿಲ್ಲಲ್ಲ, ತಾಕತ್ತಿಲ್ಲಲ್ಲ, ಹಾಗಾಗಿ ತನಿ ಭಾಳ ಸಣ್ಣದಾಗೈತೆ. ತುಟ್ಟಿ ಬೀಜಿವ ಆದರೂ ತನಿ ಎಷ್ಟು ಸಣ್ಣಗೈತೆ ನೋಡ್ರಿ. ತನಿ ದೊಡ್ಡ ಆಗ್ಬೇಕು. ತನಿ ದೊಡ್ಡ ಆದ ಅಂದ್ರೆ ಮಾಲ್ ಹೊಂಡತತ್ತಿ. ಬರ್ರಿ ಹಂಗೆ ಹೋಗೋಣ. ಅಂಗಿ ಹಾಕೊಂಬಂದಿದ್ರೆ ಬರಬ್ಬರಿ ಇಕ್ಕಿತ್ತೇನು. ಓಹೋ ತಂಡೆ, ಹಿಂಗೆ ಹೋಗ್ಬೇಕು. ಆ ದಂಡಿಗೆ ಹೋಗ್ಬೇಕೀಗ. ಆ ದಂಡಿಗೆ ಹೋಗಿ ನೀರು ನೋಡ್ಕೊಂಡಿರ್ಬೇಕು. ಇನ್ನೂ ಬ್ರಷ್ ಮಾಡ್ಕೊಂಡಿಲ್ಲ ನಾನು. ಅಂದ್ರೆ ಫಸ್ಟ್ ಎದ್ದು ಮುಖ ತೊಳ್ಕೊಂಡು ಅದು ಥೈರಾಯ್ಡ್ ಗುಳಿಗೆ ಇರ್ತಾವಲ್ಲ, ಥೈರಾಯ್ಡ್ ಗುಳಿಗೆ ತೊಗೊಂಡಿರ್ತೇನೆ ನೀರು ಕೊಡೋದ. ಈಗ ಜಳಕ ಮಾಡ್ಬೇಕು. ಹಂಗೆ ಬ್ರಷ್ ಮಾಡ್ಕೊಂಡು ತಲೆನೂ ಬಾಚ್ಕೊಂಡೇನಿ. ಹೋಗಿ ಬ್ರಷ್ ಮಾಡ್ಕೊಂಡು ಜಳಕ ಪೂಜೆ ಮಾಡ್ಕೊಂತ ನೀರು ಹಾಸ್ಬೇಕು. ಹಂಗೆ ನಾಷ್ಟ ಒಬ್ಬಾಕದೇನಿಲ್ಲ, ನೀರು ಸಿಡಿತಾವ. ಏನು ಮಾಡ್ಕೋಬೇಕಂತ ಗೊತ್ತಿಲ್ಲ ಸದ್ಯಕ್ಕೆ. ಇವು ಅರ್ಧ ಆಯ್ತವ, ಹೆಂಗಂತ ಗೊತ್ತಾಗಂತ. ಅಯ್ಯಪ್ಪ, ಎಲ್ಲಿ ಬಂದೆ ನೋಡ್ರಿ, ಒಂದು ದಂಡಿಗೆ ಬಂದೆ. ಇದು ಅಯ್ಯೋ ನೀರಲ್ಲಿ ಹೋಗೈತಿ. ಏನಾಗತ್ತಂದ್ರೆ ನಾವಿಲ್ಲಿ ಗೊಂಜಾಕ್ ನೀರು ಬಿಟ್ಟೇವಲ್ಲ, ಇದು ಇಷ್ಟು ದಿನ ಅಯ್ಯಪ್ಪ ನೀರು ಇಷ್ಟು ದಿನ ಒಂದು ತಟ್ಟಕ್ಕೂ ಬಸಿ ಹೊಡಿತಿರ್ಕಿಲ್ಲ ಅದ. ಬಟ್ ಈಗ ಅಲ್ಲಿ ಕೆಳಗೆ ಕಾಣಿಸ್ತೈತೆ ನೋಡ್ರಿ. ಇದು ನಮ್ಮ ಹೊಲದಾಗಿನ ನೀರು, ನಮ್ಮ ಬೋರಿನ ನೀರು ನಾನು ಬಸಿ ಹೊಡೆದು ಅಲ್ಲಿ ಹೊಂಟೈತಿ. ಯಾಕಂತ ಗೊತ್ತಾಗಲ್ತು ನಮಗೂ. ಇಷ್ಟು ದಿನ ಅಷ್ಟೇ ಒಂದು ಹನಿ ನೀರು ಅಲ್ಲಿ ಹಳದಾಗ ಹೋಗಿರ್ಕಿಲ್ಲ, ಅಥವಾ ನಾವು ಹಂಗೆ ಅಂದ್ಕೊಂಡೇವೆ ಏನೋ ಗೊತ್ತಿಲ್ಲ. ಇಷ್ಟು ದಿನ ಇಲ್ಲೇ ಉಂಡು ಈಗ ಅದು ಆ ಕಡೆ ಹೊಂಟೈತೇನೋ. ಹಿಂಗಾದ್ರೆ ಬೆಳೆಯೋದು ಕಷ್ಟ, ಯಾಕಂದ್ರೆ ನೀರು ಮುಂದಕ್ಕನ್ನ ಹೋಗಂಗಿಲ್ಲ ಅದು. ನಾವು ಮುಂದಿನ ಸಲ ಇದಕ್ಕೆ ಕಬ್ಬು ಹಚ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಏನಕ್ಕೈತೆ ಗೊತ್ತಿಲ್ಲ. ಹಿಂಗೆ ನೀರು ಬಸಿ ಹೊಡ್ಯಾಕತ್ತೆ ಅಂದ್ರೆ ಕಬ್ಬು ಹಚ್ಚೋದು ಡೌಟ್. ಯಾಕಂದ್ರೆ ಈಗ ನಡೀತೈತಿ ಬ್ಯಾಸ್ಗೆ ಟೈಮಲ್ಲಿ ಒಂದೊಂದು ಹನಿನೂ ಭಾಳ ಮುಖ್ಯ ಆಕ್ಕೈತೆ ನಮಗೆ. ಇಲ್ಲಿ ಅಲ್ಸಂದಿ ಬಳ್ಳಿ ಯಾಕೆಲ್ಲ ಅಲ್ಸಂದಿ ಬಳ್ಳೆಲ್ಲ ಮಸ್ತ್ ಬಂದೈತಿ. ಅದರ ಸೀರೆ ಬೀಳಾಕತೈತಲ್ಲ, ನೋಡೋಕ್ಕೊಂದಿಷ್ಟು ಮಾಡಿ ಹಾಕ್ತಲ್ಲ, ಅದ್ರ ಸಲುವಾಗಿ. ಈಗ ನೀರು ಪೂರ್ತಿ ಎಲ್ಲಿ ಮಟನೂ ಹೋಗೋ ಮಟ್ಟ ಬಿಡಬೇಕಾ,
ಅಥವಾ ಹೊಳಸ್ಬೇಕಾ ಅಂತ ಗೊತ್ತಾಗೋಲ್ತು. ಹೆಂಗೈತೆ ನೋಡ್ರಿ ನಮ್ಮ ಏರಿಯಾ. ಸದ್ಯಕ್ಕೀಗ ಇಲ್ಲಿ ಪೈಪ್ ಕಿತ್ಬಿಟ್ಟಿನಿ, ಮುಂದೆ ಹೋಗ್ತಿತ್ತಲ್ಲ ಇಲ್ಲಿ ಇದಿಷ್ಟು ಹಾಯ್ತಾವೆ. ಇಲ್ಲಿ 1 ತಾಸು ಕೈ ಕಾಯಕ್ಕೆ. ಏನು 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 ಮ್ಯಾವ ಅಂದ್ರೆ ನೋಡ್ರಿ ಇದನ್ನು. ಹಾಂ ಏನು ಬೇಕಾ? ಏನು ಬೇಕು ಹೇಳು? ಕಾಣಿಸಂಗಿಲ್ಲಲ್ಲ ನೀನು. ಹೆಂಗೆ ನೋಡ್ತೈತಿ ನೋಡ್ರಿ ಅದು. ಕಾಣಿಸಂಗನೇ ಇಲ್ಲದ, ಕಾಣಿಸಂಗಿಲ್ಲ ಅದಿಲ್ಲ. ಹಿಂಗೆ ಕುತ್ತಿಗೆ ಚಿಕ್ಕ ಬಿಡೋದು ನನ್ನಿಂದ ಬ್ಯಾ ಅಂತೇಳಿ. ಹಾಂ ಇಷ್ಟು ಕುಂದ್ರೆ ಇಷ್ಟು ಅದು ಇಷ್ಟೊತ್ತನ ತಾಳಿ ಹಿಡ್ಕೊಂಡು ತಾಳಿ ಜೊತೆ ಆಟ ಆಡೋದು. ಕಡಿತದ ಎಲ್ಲ ಹೋಗ್ತದ. ಎಲ್ಲ ಬೆಳೆ ಬಾ ಮತ್ತು ಬಾ 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 ಬೆಳಿ ಬರಂಗಿಲ್ಲ ಹಾಂ ಬೆಳಿ ಬಾ ಮತ್ತು ಬಾ 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 ಬರಂಗಿಲ್ಲ. ಬಾ ಮತ್ತು ಮ್ಯಾಗ ಬಾ, ಮೆಕ್ಕೊಂದು ಬಾ. ಇಷ್ಟೊತ್ತನ ಆಟ ಆಡಿ ನನಗೆ ಕರ್ಕೊಂಡಿಲ್ಲ. ನಾ ಫೋನ್ ಹಿಡ್ಕೊಂಡು ಕುಂತಿದ್ದು ನಾನೇನೋ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ಕೊಂತ. ಅದು ಹಂಗೆ ಫುಲ್ ಆಟ ಆಡಾಕತ್ತೈತಿ ನೋಡ್ರಿ. ಇಲ್ಲೆಲ್ಲ ಹರ್ಕೊಂಡೈತಿ. ಇಲ್ಲಿ ಬೆಳಗ್ಗೆ ಗೆರಿ ಮುಡಿಯತ್ತಲ್ಲ ಅದು ಹರ್ಕೊಂಡಿದ್ದ. ಬರೀ ನಾರ ಇತ್ತಲ್ಲ ಅದು. ಮೆಣಸಿನ್ಕಾಯಿ ತೆಗಿತೇನೆ ನೋಡ್ರಿ. ಖಾರ ಅರಿಬೇಕನ್ನಿ ನಮ್ಮ ಮನೆಯವರ ಕೈ ಕೊಟ್ಟು ಹೊಂಟ್ರು. ನೋಡಿ ಮೆಣಸಿನ್ಕಾಯಿ ಎಷ್ಟು ಮಸ್ತ್ ಅದ ವೆಂಕಟೇಶ. ಇಂಥ ಬೀಜನ ಹಾಕಿದ್ದೋಳ. ನೀ ಹಾಕಿದ್ದು ಹುಟ್ಟ್ಯಾವ? ಕರ್ನ ಹುಟ್ಟಿಲ್ಲ ಚಲೋ ಕರ್ನ. ಮತ್ತೆ ಈಗ ಹಾಕ್ತಾನೆ ಹುಟ್ಟಿಲ್ಲ ಅಂತ ಹೇಳಾಗತ್ತಾನ. ಅದು ಮುಗಿದ ಸಂತಿ ಹೊಳೆ ಅದನ್ನ ಹೊಳೆ ತೆಗಿದ್ರೆ ಅದು ಅಲ್ಲದ ಸುಲಭ ಮಾಡದ ನೋಡಿ. ಯಾರು ನೋಡಟ ಜಾಗ ಮಾಡ್ಲವಿ ಫೋನ್ ನೋಡಿ ಯಾರ್ದ ಒಂದೊಂದು ಎಮರ್ಜೆನ್ಸಿ ಇರ್ತಾವ. ಮತ್ತೆ ಎತ್ ಕೊಡ್ಬೇಕಾ? ಯಾರ್ದು ಏನದ? ಈಗ ಇವ್ ನಾವ್ ಮೆಣಸಿನ್ಕಾಯಿ ಏನ್ ಮಾಡ್ತೇನಂದ್ರ ನಿಮ್ಮ ಬಾ ಕೊಡಿಸ್ತಾಳ. ಹೋಗ ಹಂಗಾರ ಒಂದ್ 6 ತಿಂಗಳ ಹೋಗ. ನನ್ ಗಂಡ ಸ್ಕೂಟಿ ಕೊಡಿಸ್ತಾನೆ, ಸ್ಕೂಟಿ ಕೊಡಿಸ್ತಾನೆ. ಮತ್ ನನ್ ಬಾಳ್ ಕೀಳಾಗಿ ನೋಡ್ತಾರೆ. ನಿಂಗ ಸ್ಕೂಟಿ ಹೊಡ್ಯಾಕ್ ಬರಂಗಿಲ್ಲ, ಕಾರ್ ಹೊಡ್ಯಾಕ್ ಬರಂಗಿಲ್ಲ ಅಂತೇಳಿ. ಹಸಿ ಮೆಣಸಿನ್ಕಾಯಿ ಈಸ ಹರ್ಕೊಂಡ್ ಬಾ ಅಂತಂದ್ರೆ ಗುತ್ತಿಗೆನೆ ಹಿಡಿತಾರ ಅವ್ರು. ಸ್ಕೂಟಿಲ್ಲ ಅಯ್ಯ ಹಣ್ಣಕಾಯಿ ಅಕ್ಕಲ್ಲ. ಈಗ ಹೇಳಿನ ಅಷ್ಟಾಗ್ಲಿ ಈಸ ಹರ್ಕೊಂಡ್ ಬಾ ಅಂತೇಳಿ. ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಬರ್ತಾವ. ಹಣ್ಣಕಾಯಿ ಆದ್ರ ಹಂಗಾರ ಬೀಜ ಅವು ಬೀಜ ಹುಟ್ಟಂಗಿಲ್ಲ ಹಂಗಾದ್ರ. ಇನ್ನು ಮೆಣಸಿನ್ಕಾಯಿಗೇನು ತೊಗೊಂಡು ಹಾಕ್ತಾನೆ ಬೀಜ. ಇನ್ನು ಯಾವತ್ತು ಈ ಜನ್ಮದಾಗ ಯಾವತ್ತ ಅಂತ ಎಡವಾಟ ಮಾಡಿರ್ಬಾರ್ದು. ಹೌದಿಲ್ಲ? ಇದನ್ನ ಈಗ ಖಾರ ಬಿಟ್ನಿ ಅಂದ್ರ ಎಳ ಮಸಿಗೂ ಆಗಿರ್ತೈತಿ. ಕೊತ್ತಂಬರಿನೂ ಐತಿ. ಸಂಜೆ ಮುಂದೆ ಈ ಸಂಜೆ ಮುಂದೆ ಬರ್ತೀನಿ ಒಮ್ಮೆಣ್ಣ. ಇನ್ನೇನು ಕಾರಂಜಿ ಹಚ್ಚಿರಿ ಎಲ್ಲಿ ಅರ್ಯಾಕ ಕಾಮಕತ್ತಲ್ಲಿ ಉರಿ ಅರ್ಸಿರಿ. ಮೆಣಸಿನ್ಕಾಯಿ ಹುರ್ಕೊಳಕ್ ಆಗಲ್ಲ. ಒಳಗ ಹುರ್ಕೊಂಡ್ರೆ ಫುಲ್ ಘಾಟ ಹಿಡಿತೈತಿ ಮಡಿ ಎಲ್ಲ. ಮಿಕ್ಸಿ ಒಳಗೆ ಹಾಕ್ತೀನಿ ನೋಡ್ರಿ. ಮಿಕ್ಸಿಗೆ ಏನಪ್ಪ ಏಸಿ ಹಾಕೋದಕ್ಕೈತಿ.
ಹರಿದಾದ್ರೂ ಒಮ್ಮೆ ಕಲ್ಲಾಗ ಹಾಕಿ ಕರಿಯಾಕಿರ್ಬೇಕು. 3 ಜಾರ್ ಆಕೈತಿ. ಎಷ್ಟು ಮಸ್ತ್ ಅದ ನೋಡ್ರಿ ಹಣ್ಣು ಮೆಣಸಿನ್ಕಾಯಿ. ನಾನಿನ್ನು ನೀರು ಹಾಕ್ತೇನೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖಾರ ಎರಡೋ ಥರದ ಖಾರ ಮಾಡೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನನಗೆ ಇವತ್ತೊಬ್ಬರ ಬೆಂಗಳೂರಿಂದ ನನ್ನ ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ರು. ರೊಟ್ಟಿ ಬೇಕ್ರಿ, ಅಲ್ಲಿ ಯಾರಿಗೋ ಬೇಕಂತ ರೊಟ್ಟಿ ಕೇಳಾಕತ್ತಾರೆ ರೀ. 40 ಅಥವಾ 50 ರೊಟ್ಟಿ ಬೇಕಾಗಿತ್ತು ಅಂತೇಳಂತಂದ್ರೆ ನನಗೆ ಆಗಂಗಿಲ್ಲ ರೀ ಅಂತೇಳಂತಂದೆ. ನೋಡ್ರಿ ನಿಮ್ಗೆ ಯಾವಾಗ ಅನುಕೂಲಕ್ಕೆ ಮಾಡಿಕೊಡ್ರಿ ಅಂತೇಳಂತಂದ್ರೆ ಬಿಜಾಪುರದವ್ರಂತ. ನಾನು ಅದನ್ನ ಬಿಜಾಪುರದಾಗ ಭಾಳ ಕಡೆ ಮಾಡ್ತಾರೆ ನೋಡ್ರಿ ಅಂತೇಳಂತಂದೆ. ಇಲ್ರಿ ನೀವು ಮಾಡಿ ನೋಡ್ರಿ ಅಂತೇಳಂತಂದ್ರೆ ಅದೊಂಥರ ಖುಷಿ ಅಂತ ಅನ್ಸಕತ್ತೆ. ಈಗ ನೋಡ್ರಿ ನಮ್ಮ ಮನೆ ದೇವ್ರ ಜಾತ್ರೆ ಶುಕ್ರವಾರನೂ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾ, ಶನಿವಾರನೂ ದೇವಸ್ಥಾನಕ್ಕೆ ಹೋಗ್ಬೇಕಾ. ಹಂಗೆ ಮತ್ತು ಎಳ್ಳು ಅಮಾವಾಸ್ಯೆ ಬಂತ. ಎಳ್ಳು ಅಮಾವಾಸ್ಯೆ ನಮ್ಮ ಕಡೆ ಭಾಳ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡ್ತೇವೆ ನಾನು ಎಳ್ಳು ಅಮಾವಾಸ್ಯೆನ. ಅದಕ್ಕೆ ನಮ್ಗೆ ಈಗ ಈ ತಿಂಗಳಂತೂ ಆಗಂಗಿಲ್ಲ ರೀ. ಜನವರಿಯಲ್ಲಿ ಅಡ್ವಾನ್ಸಾಗಿ ಹೇಳಾಕತ್ತೀವಿ, ನಾವು ಗೋವಾಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಳಕತ್ತೀವಿ. ಯಾರಾದರೂ ಗೋವಾದವ್ರ ಈ ವಿಡಿಯೋನ ನೋಡಿದ್ರಂದ್ರೆ ಕಮೆಂಟ್ ಹಾಕ್ರಿ. ನೋಡ್ಬೇಕೇನೇನು ಆಕೈತೆ ಗೊತ್ತಿಲ್ಲ. ಒಟ್ಟು ಪ್ಲ್ಯಾನ್ ಅಂತೂ ಮಾಡಾಕತ್ತೀವಿ ಹೋಗ್ಬೇಕಂತ ಹೇಳಿ. ಅದಕ್ಕೆ ಪಾಪ ಅವ್ರು ರೊಟ್ಟಿ ಕೇಳಿದ್ರು. ನನಗೆ ಆಗಂಗಿಲ್ಲ ಅಂತಂದೆ. ಆಲ್ಮೋಸ್ಟ್ ನನಗೆ ಆಗೋದೇ ಇಲ್ಲರಿ ಅಂತೇಳಿ ಅಂತಂದೇನಿ. ನೋಡ್ಬೇಕು ಹಂಗೇನಾದ್ರು ಟೈಮ್ ಸಿಕ್ತಂದ್ರೆ ಮಾಡಿ. ಅದು ನನಗೆ ಬ್ಯಾಕ್ ಪೈನ್ ಅಲ್ಲ, ಹಂಗಾಗಿ ನಿಂತ್ಕೊಂಡು ಕುಂತ್ಕೊಂಡು ರೊಟ್ಟಿ ಮಾಡೋಕೆ ಆಗಂಗಿಲ್ಲ. ಬಳತನ 40 ರೊಟ್ಟಿ ಅಂದ್ರೆ ಇನ್ನು ಒಂದು ತಾಸನಾಗೈತಿ ಅಕ್ಕವ ಮಾಡಾಕತ್ರ. ಇದು ಹೊರಗೆ ಗಾಳಿನ ಬೀಸ್ತೈತಲ್ಲ, ಹಂಗಾಗಿ ಒಮ್ಮೊಮ್ಮೆ ಗಾಳಿ ಬೀಸಾಕತ್ತಂದ್ರೆ ರೊಟ್ಟಿನ ಸರಿಯಾಗಿ ಬೇಯಂಗಿಲ್ಲ. ಈಗ ನಾವು ನಮ್ಗೆ ತಿನ್ನಾಕ ಸ್ವಲ್ಪ ಹೆಂಗಾದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ. ಯಾಕಂದ್ರೆ ಅವ್ರು ರೊಕ್ಕ ಕೊಟ್ಟಿರ್ತಾರೆ, ಅವ್ರ ಪ್ರೀತಿಯಿಂದ ಎಲ್ಲ ಕಡೆ ಸಿಕ್ಕರೂ ನನ್ನ ಕಡೆನ ತೊಗೋಬೇಕಂತೇಳಿ ಅನ್ನೋದು ಒಂದು ಇರ್ತೈತಿಲ್ಲ. ಮತ್ತು ಇನ್ನೂ ಹೊರಗೆ ಬೇರೆ ಕಡೆ ಎಲ್ಲ ರೇಟ್ ಕಡಿಮೆ ಸಿಗ್ಬೋದೇನೋ, ಬಟ್ ನಾನು 8 ರೂಪಾಯಿ 10 ರೂಪಾಯಿ ಹಿಂಗೆ ಕೊಡ್ತಿರ್ತೇನಲ್ಲ, ಅದನ್ನು ಹೇಳಿದೆ ನಾನು. ರೇಟ್ ಹಿಂಗೆ ಹೇಳಿದೆ. ಪರವಾಗಿಲ್ಲ ರೀ, ರೇಟ್ ಅಷ್ಟಿದ್ರು ಪರವಾಗಿಲ್ಲ, ಮಾಡಿ ಕಳಿಸ್ರಿ ಅಂತೇಳಿ ಅಂತಂದ್ರೆ ನೋಡ್ಬೇಕು ಏನಕ್ಕೆ. ಹೆಣ್ಮಕ್ಳು ಅದಕ್ಕೆ ದಿನ ಏನು ಕೊಬ್ಬರಿನ ಹಚ್ಕೊಳ್ಳೋದು. ಇವು ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಎದ್ರಾಗ ಹಾಕ್ಬೇಕಂತ ಗೊತ್ತಾಗಲ್ಲ. ಹೌದವ್ರನ್ನ ಇವತ್ತು ಒಂದು 2 ಸಲ ಕಿತ್ತು ನೀರು ಹಚ್ಚಕ್ಕೆ ಹೋಗ್ಕೊಂಡ್ರಿ ನಾವು ನಿನ್ನ. ಅದೇದಂದ್ರೆ ಮೊದಲ ಯಾರು ತೆಗದೇನಾ? ಯಾರು ತೆಗೆದು ಹಾಕಿದೇನ ನೀ ನೌಜಲ್? ಈಗ ನೌಜಲ್ ಕಡೆಯಾಗ ತೆಗೆದು ಇಡೋದಿಲ್ಲ ಅದನ್ನ. ಅದು ತೋರಿಸ್ತತಿ ಅಲ್ಲಿ ಶುರು ಮಾಡಿದ ಖುಷಿ ಇಲ್ಲಿ ನಿಂದ್ರಲ್ಲ ನನ್ನ. ಅದ ಈಗ ನೌಜಲ್ ತೆಗಿತೇನ, ಇದನ್ನ ತೆಗೆದು ಇಡ್ತೇನಾಳ. ಹಾಂ, ಸಂಜೆ ಮುಂದೆ ಇಲ್ಲಿ ಪೈಪ್ ಜೋಡಿಸಿದ್ವಿ. ಈಗ ನೀರು ಬಿಟ್ಟೈತಿ. ನಾವು ನೌಜಲ್ ಏನೋ ಸರಿಯಾಗಿ ಹೊಡಿಲಿಲ್ಲ ಅಂತ, ಹಂಗಾಗಿ ಇಲ್ಲ ನನ್ನ ಕೈ ಕೊಟ್ಟಿಲ್ಲ. ಫೋನ್ ಹಚ್ತೇನೆ ಇದ್ರಪ್ಪ, ಫೋನ್ ಹಚ್ತೇನೆ ಇದ್ರ. ಪೈಪ್ ಜೋಡ್ಸಕ್ಕಂತ ನಾನು ಹೋಗೇನಿ. ನಮ್ಮ ಮನೆಯವರ ಪೈಪ್ ತೆಗೆದ್ರು, ನೌಜಲ್ ಹಾಕಿದ್ರು. ಫೋನ್ ನಿನ್ನ ಕೈ ಕೊಟ್ಟೇನ ಅಂತಂದ್ರೆ ಇಲ್ಲ ಅಂತಂದೆ. ಫೋನು ನನ್ನ ಕೈಯಾಗೇನೋ ಕೊಟ್ಟಾರ. ಫೋನ್ ಅಲ್ಲಿ ನೀರಾಗ ಹುಡ್ಕ್ಯಾಡಕತ್ತೀನೋ, ಫೋನ್ ಹಚ್ತೇನೆ ಅಂತ ನಾ ಅಂತಾರೆ, ನೀರಾಗ ಬಿದ್ದಿರ್ತದ. ಅದಂಗೆ ಹಿಂಗೆ ಆಕೈತೆ ಅಂತ ಅವ್ರ ಫೋನ್ ಏನು ಮಾಡ್ಯಾರ ನನ್ನ ಕೈಯಾಗ ಕೊಟ್ರೆ ನಾನೇ ಚಾರ್ಜ್ ಹಾಕೀನಿ. ಜಸ್ಟ್ ಈಗಷ್ಟೇ ಒಂದು 5 ನಿಮಿಷ ಸಹಿತ ಆಗಿಲ್ಲ. ಇಷ್ಟೊಂದು ಯಪ್ಪ ದೇವರೇ, ಎಷ್ಟೊಂದು ಮರು ನೋಡ್ರಿ ನನಗೆ. ಮತ್ತು ಈ ಕಡೆ ಏನು ಮಾಡೀನಿ ಅಂದ್ರೆ ಫೋನ್ ಹಚ್ಚಿದೆ. ಅವ್ರು ಅಲ್ಲಿ ಹುಡುಕಿದ್ರು, ಅಲ್ಲಿ ಪೈಪ್ ಎಲ್ಲೆಲ್ಲಿ ಜೋಡ್ಸ್ಯಾರ ನೋಡಿ, ಅಲ್ಲಿ ಹುಡುಕಿದ್ರು. ಮತ್ತು ನಾನು ನೀರಾಗ ಕೈ ಆಡ್ಸಾಕಂತೆ ನೀ ಚಾರ್ಜ್ ಹಾಕಿ ನನಗೆ ಗೊತ್ತಿಲ್ಲ. ಫುಲ್ ಹೆದರ್ಕಿ ಇಬ್ಬರಿಗೂ. ಯಾಕಂದ್ರೆ ಮೊಬೈಲ್ ಅಲ್ಲ, ಇವಾಗೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡಿ ಕಾಸ್ಟ್ಲಿ ಮೊಬೈಲ. ಅದ್ರೊಳಗೆ 2 ಇಯರ್ ಆತಂಕ ಅನಿಸ್ತದೆ ಅದನ್ನು ತೊಗೊಂಡ ಬರೇ. ಮತ್ತು ಈ ಕಡೆ ಫೋನ್ ಹಚ್ಚಿದೆ ನಾನು. ಫೋನ್ ಹಚ್ಚೋ ಅಂತಲೇ ಗೊತ್ತಾಯ್ತು, ರಿಂಗ್ ಹಾಕತ್ತ. ಅಯ್ಯೋ ನಾನೇ ಚಾರ್ಜ್ ಹಾಕೇನಂತಂದೆ. ಮತ್ತು ಇಲ್ಲ ಅಂತೀಯಲ್ಲ ನೀ ಅಂತೇಳಿ ಹೋಗೋದ್ರ ಉಸ್ಕೊಂಡು ಪೈಪ್ ಜೋಡಿಸಿ ಬಂದೆ. ಈಗ
ಟೈಮ್ 7 ಗಂಟೆ ಆಗೈತಿ. ಇಂಥ ಟೈಮ್ನಾಗ ಥಂಡಿಯ ಮತ್ತು ಮುಳುಗಂತಲೇ ಥಂಡಿ ಶುರು ಆಗ್ಬಿಡ್ತೈತಿ. ಹಂಗಾಗಿ ಅಡುಗೆ ಏನು ಮಾಡಿಲ್ಲ ಇನ್ನು. ಅಲ್ಲಿ ಹೋಗಿ ಪೈಪ್ ಜೋಡಿಸಿ ತೋರಿಸ್ಕೊಂಡು ಬಂದೆ. ಬೆಳ್ಳೆ 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 ನಮ್ಮ ಇವತ್ತು 2 ದೊಡ್ಡ ಕರಿ ಕೋಳಿನ ನರಿ ಹಿಡ್ಕೊಂಡು ಹೋಗ್ಬಿಟ್ಟೈತೆ ನೋಡ್ರಿ. ಅದು ಹುಂಜ ತಿರು ಹಚ್ಕೊಂಬಂತ ಹುಂಜ ತಿರು ಹಚ್ಕೊಂಬರ ಅಂತಲೇ ನಾನು ಇಲ್ಲೇ ಮನೆ ಅಂತೆಲ್ಲ ಬಂದೈತೆ. ಅದು ನಾನು ಹೊರಗೆ ಹೋಗಿ ಅದನ್ನ ಬೆನ್ನು ಹತ್ತಿನ ಹೋದ್ನಿ. ಆದ್ರೆ ಅವು 2 ಕೋಳಿ ಅದ್ರ ಕುಡನ ಅಡ್ಡಾಡ್ತಿದ್ವು. ಅದು ನಂಗೆ ಈ ನೆನಪನ ಆಗಿಲ್ಲ. ಈ ಕಡೆ ಸಂಜೆ ಮುಂದೆ ಎಲ್ಲ ಎಣಿಸಿ ನೋಡ್ತೀವಿ, ಅವಾಗ 2 ಕೋಳಿನೇ ಇಲ್ಲ. ಭಾಳ ಫೀಲ್ ಆಗತ್ತೆ. ದೊಡ್ಡನ ಇದ್ದು ಕೋಳಿ ನಾ ಸಮೇಗ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ಶೇಂಗಾ ಕಾಳಿನ ಸಾರು ಕಾಸಾಕತ್ತೀನಿ. ಅದು ಹಸಿ ಖಾರ ಹಾಕಿ ಶೇಂಗಾ ಕಾಳಿನ ಸಾರು ಮಾಡಿದಾಗ ನಾನು ಭಾಳಷ್ಟು ಸಲ ಶೇರ್ ಮಾಡ್ಕೊಂಡೇನಿ. ಮಸಾಲೆ ಖಾರ ಹಾಕಿ ನಾನು ಮಾಡೋದನ್ನು ಶೇರ್ ಮಾಡೀನಿ. ಈಗ ನಾನು ಇವಾಗ ಹಸಿ ಖಾರ ಹಾಕಿ ಮಾಡಾಕತ್ತೀನಿ. ಇಲ್ಲೇ ಜೀರಿಗೆ ಹಾಕಿ ನೀವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಇಲ್ಲಿ ನಾವು ಮೆಣಸಿನ್ಕಾಯಿ ಹುರ್ಕೊಳಕತ್ತೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೋತೀನಿ. ಟೊಮೆಟೊ ಮತ್ತು ಕೊತ್ತಂಬರಿನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಟೊಮೆಟೊನ ಹಂಗೆ ಹೆಚ್ಚಿಗೆ ಹಾಕಿದ್ರು ಬರ್ತೈತಿ, ಹಿಂಗೆ ಹಾಕಿದ್ರೆ ನಮ್ಗೆ ಜಾಸ್ತಿ ಗ್ರೇವಿ ತಿಕ್ಕಾಗಿ ಬರ್ತೈತಿ ಮತ್ತು ತಿನ್ನೋ ಮುಂದೆ ರುಚಿನೂ ಜಾಸ್ತಿ ಆಕೈತಿ. ಫಸ್ಟ್ ನಾನು ಹಸಿಮೆಣ್ಸಿನ್ಕಾಯಿ ತೋರಿಸಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಇದನ್ನು. ಮತ್ತೀಗ ಇಲ್ಲೇ ಶೇಂಗಾನ ಹುರಿದ ಅದನ್ನು ಈ ಥರ ರುಬ್ಬಿಟ್ಕೊಂಡೇನಿ, ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ ಸಾರು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ. ನಮ್ಮ ಕಡೆ ಶೇಂಗಾ ಕಾಳಿನ ಸಾರು ಭಾಳ ಸ್ಪೆಷಲ್. ಒಗ್ಗರಣೆಗೆ ಎಷ್ಟು ಬೇಕಷ್ಟ ಎಣ್ಣೆ ಹಾಕೋತೇನೆ ನಾನು. ಸಾರು ನಾವು ಎಷ್ಟು ಮಾಡ್ತೇವಲ್ಲ ಆ ಪ್ರಮಾಣದಲ್ಲಿ ನಾವು ಎಣ್ಣೆ ಹಾಕೋಬೇಕಾಗೈತಿ. ಮತ್ತು ಬೆಳ್ಳುಳ್ಳಿನೂ ಬೇಕು. ಖಾರಕ್ಕೆ ನಾವು ಬೆಳ್ಳುಳ್ಳಿ ಹಾಕೀನಿ, ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕು. ಜವಾರಿ ಬೆಳ್ಳುಳ್ಳಿ ಇವ ರೆಸಿಪಿನ ಇವು ಒಂದ್ಸಲ ಟ್ರೈ ಮಾಡಿ, ಭಾಳ ಮಸ್ತ್ ಆಕೈತಿ. ನಾವು ಇದನ್ನ ರಾಗಿ ಮುದ್ದೆ ಜೊತೆ ತಿನ್ಬೋದು. ಅನ್ನ, ಸಾರು, ಚಪಾತಿ, ರೊಟ್ಟಿ ಮತ್ತು ದೋಸೆ, ಇಡ್ಲಿ, ಪಡ್ಡು ಎಲ್ಲದ್ರ ಜೊತೆನೂ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಎಲ್ಲೈತಿ ಸಪ್ಪಳ. ಈಗಲ್ಲಿ ಎಣ್ಣೆ ಕಾತೈತಿ. ಸಾಸ್ವಿ ಮತ್ತು ಜೀರಿಗೆ, ಕರಿಬೇವು ಹಾಕೊಳ್ಳಿ. ಕರಿಬೇವು ಖಾಲಿಗಿತ್ತ, ಹಾಗಾಗಿ ನಾನು ಕರಿಬೇವು ಹಾಕಾಕತ್ತಿಲ್ಲ. ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಿಂದ ನಾನು ಏನು ಮಾಡ್ತೇನೆ ಅಂದ್ರೆ, ಖಾರ ಎಷ್ಟು ಬೇಕು ನೋಡ್ರಿ ಖಾರ ಹಾಕ್ಕೊಳ್ಳೋದು. ಹಸಿ ಖಾರ, ನಿಮ್ಗೆ ಹಸಿ ಖಾರ ಬೇಡ ಅಂತಂದ್ರೆ ನೀವು ಕೆಂಪು ಖಾರನೂ ಹಾಕೋಬೋದು. ನಾನು ಹಸಿ ಖಾರ ಹಾಕಿನೂ ಮಾಡ್ತೀನಿ ಮತ್ತು ಕೆಂಪು ಖಾರ ಹಾಕಿನೂ ಮಾಡ್ತೀನಿ. ಅರಿಶಿನ ಪೌಡರ್, ಸಾಂಬಾರು ಮಸಾಲೆ ಇತ್ತಂದ್ರೆ ಸಾಂಬಾರು ಪೌಡರ್ ಇತ್ತಂದ್ರೆ ಸಾಂಬಾರು ಪೌಡರ್ ಹಾಕೋರಿ ನೀವು. ಇಷ್ಟ ಇದ್ದವ್ರು ಹಾಕೋಬೋದ, ಬಟ್ ನಾವು ಇದಕ್ಕೆ ಮಸಾಲೆ ಏನು ಹಾಕಂಗಿಲ್ಲ. ಒಬ್ಬೊಬ್ರು ಹಾಕೋತಾರ. ಇದರ ಟೊಮೆಟೊ ಪ್ಯೂರಿ ಐತಲ್ಲ, ಇದನ್ನ ಹಾಕೋತೇನೆ ನಾನು.
ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಶೇಂಗಾ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ತರಿತಿರಿರ್ಬೇಕಾ, ಪೂರ್ತಿ ನೈಸ್ನೂ ಆಗಬಾರ್ದು, ಸಣ್ಣ ಆಗಬಾರ್ದು. ಇದು ಒಂದೀಟ್ ತರಿತರಿ, ಬಾಳೆಹಣ್ಣು ಬೇಡ. ಸಾರು ಎಷ್ಟು ಬೇಕು ನೋಡ್ರಿ ಅಷ್ಟು ನಾವು ನೀರು ಹಾಕೊಂಡ್ವಿ ಅಂದ್ರೆ ಸರ್ ರೆಡಿ. ಈಗ ಎಷ್ಟೊದ್ರೊಳಗೆ ನೀರು ಹಾಕಿ ಎಡ್ಸಿ ಹಾಕೋತೀನಿ ನಾನು. ನಿಮ್ಗೆ ಸಾರು ಎಷ್ಟು ಗಟ್ಟಿ ಬೇಕು ನೋಡ್ರಿ, ಅದರ ಪ್ರಕಾರ ನೀವು ನೀರು ಹಾಕೊಂಡ್ರಂದ್ರೆ ಸಾರು ರೆಡಿ ಆಗಿ ಕುದಿಸ್ಕೊಂಡ್ರೆ. ಕೊತ್ತಂಬರಿ ಲಾಸ್ಟಿಗೆ ಬೇಕಾದ್ರೆ ನೀವು ಹಂಗೆ ಹಾಕೋಬೋದು. ನಮ್ಮ ಮನೆಯವ್ರಿಗೆ ಅವರು ಏನು ಮಾಡ್ತಾರಂದ್ರೆ ಆರಿಶ್ ತೆಗೆದಿಡ್ತಾರೆ, ಹಾಗಾಗಿ ನಾನು ಮಿಕ್ಸಿನ ಹಾಕಿಬಿಡ್ತೇನೆ. ನಾನು ಹೇಳಿದ್ನೆಲ್ಲ ಎಲ್ಲದ್ರ ಜೊತೆನೂ ಮಸ್ತ್ ಕಾಂಬಿನೇಷನ್ ರೀ ಇದು. ಶೇಂಗಾ ಕಾಳಿನ ಸಾರು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ನಾ ಹೇಳ್ಬೋದು. ನಾನೀಗ ಇಷ್ಟು ತಿಕ್ಕಾಗಿ ಮಾಡ್ಕೊಂಡೀನಿ ನೋಡ್ರಿ. ನಿಮ್ಗೆ ಹೆಂಗೆ ಬೇಕು ನೋಡ್ರಿ ಹಂಗೆ ಮಾಡ್ಕೊಳ್ಳೋದು. ಪ್ಲೇಟ್ ಮುಚ್ಚಿಟ್ನೆ ಅಂದ್ರೆ ಶೇಂಗಾ ಕಾಳಿನ ಸಾರು ರೆಡಿ. ಸಾರಿ ಈಗ ಕುದಿ ಬರಾಗದೈತೆ ನೋಡ್ರಿ. ಕುದಿಸ್ಕೋಬೇಕು ಒಂದು 2 ನಿಮಿಷ. ಅದಕ್ಕೆ ಕುದಿ ಬಂದಿಂದ ಒಂದು 5 ನಿಮಿಷ ಕುದಿಸ್ಕೊಂಡ್ರೂ ಏನು ತೊಂದರೆ ಇಲ್ಲ. 2 ನಿಮಿಷ ಆದ್ರೆ ಸಾಕು. ನಾನು ಸಾರು ಜಾಸ್ತಿನೇ ಮಾಡೀನಿ, ಯಾಕಂದ್ರೆ ನಮ್ಮ ಪಪ್ಪಿಗೂ ಬೇಕು. ಹಾಲು ಅಥವಾ ಸಾರು ಏನಾದರೂ ಹಾಕ್ಬೇಕು ಅದಕ್ಕೆ. ವೆಂಕಟೇಶ ಊಟ ಮಾಡೋಣ. ಸಾರಂತೂ ನಾನು ಖಾರ ಉಪ್ಪ ಏನು ಹಾಕಿದ್ನೆಲ್ಲ ಬರಬ್ಬರಿ ಆಗೈತಿ. ಟೇಸ್ಟ್ನು ನೋಡಿ ನಾನು ಮಸ್ತ್ ಅಂದ್ರೆ ಮಸ್ತ್ ಬಂದು ಸಾರು. ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂಗೆ ಸ್ವಲ್ಪ ಖಾರ ಜಾಸ್ತಿ ಆಗೈತಿ. ನಮ್ಮ ಮನೆಯವ್ರು ಬೈತಾರೆ ಮಾಡ್ತಾರೆ ಗೊತ್ತಿಲ್ಲ. ಏನು ಬಿಸಿ ಬಿಸಿ ಶೇಂಗಾ ಕಾಳಿನ ಸಾರು ರೆಡಿ ಆತ. ನಮ್ಮ ಮನೆಯವ್ರು ಊಟ ಮಾಡೋದು ಬಾ ಅಂತಂದ್ರೆ ಅವಲ್ಲಿ ಏನಾಕತ್ತಾರ ಅವ್ರ ಕೈ ತಗೊಳಕ್ ಬೇಕು ಎದಕ್ ಬರಾಕತೈತಿ. ಯಾಕಂದ್ರೆ ನೀರು ಐಸ್ ಆದಂಗೆ ಆಗಿರ್ತಾವ ನಮ್ಮ ಮನ್ಯಾಗಿನ ನೀರು ಚಳಿಗಾಲ ಟೈಮಲ್ಲಂದ್ರು. ಯಾಕ್ರಿಯೋ ಚಿಕನ್ ಮಾಡಿಲ್ಲ ಅವ. ನನ್ನ ಗಂಡ ಚಿಕನ್ ಅಂದ್ರೆ ಮಾಡಿಕೊಟ್ಟಿಲ್ಲ. ಸಣ್ಣ ಹುಡಿಯಲ್ಲಿ ನಾವು ಹಿಂಗೆ ಕುದಿಸ್ಕೊತಿಲ್ಲ, ಸೈಡ್ ಎಲ್ಲ ಎಣ್ಣೆ ಬಿಟ್ಟಿರ್ತದ. ಅವಾಗ ಸಾರು ನಮಗೆ ಇನ್ನೂ ರುಚಿ ಬರ್ತೈತಿ. ಇದ್ರ ಮುಂದೆ ಯಾವ ಚಿಕನ್ ಮಟನ್ ಸಾರು ಏನು ಅಲ್ಲ ನೋಡ್ರಿ, ಅಷ್ಟು ಮಸ್ತ್ ಆಗಿರ್ತೈತಿ. ಏನ ನಾವು ಊಟ ಮಾಡಿದ್ರೆ ಈಗ ನಿನ್ನೆ ತಗೊಳಂಗಿಲ್ಲ. ನಾವು ಊಟ ಮಾಡಕ್ ಕುಂದಿರ್ತಿರಲ್ಲ ಹೊರಗೆ ಟಿವಿ ನೋಡ್ಕೊಂತ, ಅವಾಗ ಸರಿಯೋ ಬಂದ ಇಲ್ಲಿ ಭುಜದ ಮ್ಯಾಕ್ ಕುಂದ್ರದು ಇಲ್ಲ ತೊಡಿ ಮ್ಯಾಕ್ ಕುಂದ್ರದು ಮಾಡ್ತೈತದು. ನಾನಿವತ್ತ ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೋಸ್ಕರ ಊಟ ಜಾಸ್ತಿ ಮಾಡ್ತೇನೆ. ಗೊಂಜಾ ರೊಟ್ಟಿ ತಿನ್ಲಾ, ಚಪಾತಿ ಇದಾವು, ಚಪಾತಿ ತಿನ್ಲಾ, ಚಪಾತಿನ ತಿಂತೇನೆ. ಚಪಾತಿನ ಚಲೋ ಆಗ್ತೈತಿ. ಫಸ್ಟ್ ಗೊಂಜಾ ರೊಟ್ಟಿ ತಿಂತೇನೆ. ನಾವು ಊಟ ಮಾಡೋದ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಾವು ಯಾವಾಗಲೂ ಹಿಂಗೆ ಊಟ ಈ ಕಡಕ್ ರೊಟ್ಟಿ ಇದ್ದು ಅಂದ್ರೆ ಹೆಂಗೆ ಊಟ ಮಾಡ್ತೇನೆ ಅಂತಂದ್ರೆ ನನಗೆ ಹಿಂಗೆ ಇಷ್ಟ. ಮನ್ಯಾಗ ವಯಸ್ಸಾದವ್ರು ಇದ್ರೂ ಸಹಿತ ರೊಟ್ಟಿನ ಬೇಕು ನಮ್ಮ ಕಡೆ. ಗ್ಯಾಸ್ ಹರಿಸಿದ್ಯಾ?
ಹಿಂಗೆ ಹಿಡಿತಿಲ್ಲ, ಕೈ ಸುಡಂಗಿಲ್ಲ, ಯಾಕಂದ್ರೆ ಚಳಿ ಐತಿಲ್ಲ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕಂತ ಅನ್ಕೊಂಡೆ. ಇದು ಹಸಿ ಖಾರ ಮತ್ತು ಅದು ಇಷ್ಟ ನೋಡ್ರಿ. ಇಷ್ಟು ಹಾಕ್ಕೊಂಡ ಉಳ್ಳಾಗಡ್ಡಿ ತಿನ್ಬೇಕಾ, ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೋತೇನೆ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ. ಉಳ್ಳಾಗಡ್ಡಿ ಅಷ್ಟು ತಿನ್ನಂಗಿಲ್ಲ ನಾನು, ಬಟ್ ಇವತ್ತು ಯಾಕೋ ತಿನ್ಬೇಕಂತ ಅನ್ಸಾಗತ್ತ. ಹಾಗಾಗಿ ಬರೀ ಊಟ ಮಾಡ್ಕೊಂತ ಗೊಂಜಾಳ ರೊಟ್ಟಿನೂ ಎಲ್ಲೋ, ಸಾರುನು ಹಸಿ ಖಾರ ಹಾಕಿರ್ತಿಲ್ಲ, ಅದು ಎಲ್ಲೋ ಕಾಣಿಸ್ತೈತಿ, ರೊಟ್ಟಿನೂ ಕಾಣಿಸೋಲ್ದಂತ ಅನಿಸ್ತೈತಿ. ಮಸ್ತ್ ಕಾಂಬಿನೇಷನ್. ಖಾರ ಸ್ವಲ್ಪ ಜಾಸ್ತಿ ಆಗೈತಿ. ಅವ್ರು ಬೈತಾರ, ಪಕ್ಕ ಬೈತಾರ, ಮೊದಲ ಖಾರ ತಿನ್ನಂಗಿಲ್ಲ ಅವರು. ನಾನು ಊಟ ಮಾಡ್ತೇನೆ, ಮತ್ತು ಆಮ್ಯಾಗ ಸಿಗ್ತಾನೆ, ಇಲ್ಲಾಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ರೆಸಿಪಿ ಟ್ರೈ ಮಾಡಿರಿ, ಭಾಳ ಚಲೋ ಆಕೈತಿ. ನೀವು ಏನಾರು ಈ ಥರ ಮಾಡೋಕ್ಕಾದ್ರೆ ಬ್ಯಾಳೆ ಸಾರು ಎಲ್ಲ ಸಾರು ಬಿಟ್ಬಿಡ್ತೀರಿ, ಇದನ್ನು ಮಾಡುತ್ತೀರಿ. ಅಷ್ಟು ರುಚಿ ಆಕೈತಿ, ಅಷ್ಟು ಈಸಿನೂ ಕೂಡ ಮಾಡೋದು.